ಯಾಕಂದರೆ ಮುಸ್ಲಿಮರಾಗಿ ಇರುವುದು, ಮುಸ್ಲಿಮರಾಗಿ ಬದುಕುವುದೇ ಒಂದು ದೊಡ್ಡ ಕ್ರೈಮ್ ಅಂತ ಸಾವರ್ಕರ್ ಭಾರತ ಹೇಳುತ್ತೆ. ನೋಂದಾವಣೆ ಮಾಡುವುದು, ಒಂದಷ್ಟು ವಕ್ಫನ್ನು ಉಳಿಸುವುದಕ್ಕೆ ಬೇಕು ಅಷ್ಟಕ್ಕೆ ಮಾಡಬಹುದು. ಬಟ್ ವಕ್ಫ್ ತಿದ್ದುಪಡಿಯನ್ನು ಮಾಡುವುದಕ್ಕೆ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಇದೆಯಾ? ವಕ್ಫನ್ನು ಕೊಡುಗೆನೇ ಅದೊಂದು ಇಸ್ಲಾಮಿಕ್ ಸಂಪ್ರದಾಯದ ಭಾಗ, ಅಂದರೆ ಒಂದು ಇಸ್ಲಾಮಿಕ್ ಅಸ್ತಿತ್ವವನ್ನು ನಿರಾಕರಿಸುವಂಥ ಪ್ರಯತ್ನ. ಮತ್ತೆ ಚಂದ್ರಚೂಡ್ ದೊಡ್ಡದಾಗಿ ಹೇಳ್ತಾರೆ, ಒಂದು ದಿನ ಕೂಡ ವಿನಾಕಾರಣ ಜೈಲಲ್ಲಿರೋದು ಒನ್ ಡೇ ಇಸ್ ಟೂ ಮಚ್. ಮುಸ್ಲಿಮರು ಭಾರತದಲ್ಲಿ, ಅದರಲ್ಲೂ ಮೋದಿ ಭಾರತದಲ್ಲಿ ಮುಸ್ಲಿಮರ ಬದುಕಿನಲ್ಲಿ ಸಿವಿಲ್ಗೂ ಕ್ರಿಮಿನಲ್ಗೂ ಹೆಚ್ಚಿಗೆ ವ್ಯತ್ಯಾಸ ಉಳ್ಕೊಂಡಿಲ್ಲ. ಸಿವಿಲ್ ಇಶ್ಯೂಸ್, ಕ್ರಿಮಿನಲ್ ಇಶ್ಯೂಸ್. ಯಾಕಂದರೆ ಮುಸ್ಲಿಮರಾಗಿ ಇರುವುದು, ಮುಸ್ಲಿಮರಾಗಿ ಬದುಕುವುದೇ ಒಂದು ದೊಡ್ಡ ಕ್ರೈಮ್ ಅಂತ ಸಾವರ್ಕರ್ ಭಾರತ ಹೇಳುತ್ತೆ. ಹಾಗೆಯೇ ನಾಗರಿಕತ್ವಕ್ಕೂ ಇಲ್ಲೀಗಲ್ ಮೈಗ್ರೆಂಟ್ಗೂ ದೊಡ್ಡ ವ್ಯತ್ಯಾಸ ಇಲ್ಲ ಅನ್ನೋ ಥರದ್ದು ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಮತ್ತೆ ವಕ್ಫ್ ಏನು ಹೇಳುತ್ತೆ ಅವುಗಳೆಲ್ಲ ಬಗ್ಗೆ ಚರ್ಚೆ ಮಾಡೋಕ್ಕೆ ಇನ್ಫ್ಯಾಕ್ಟ್ ಇಲ್ಲಿರೋ ಪ್ರತಿಯೊಬ್ಬರಿಗೂ ಅದೆಲ್ಲ ವಿವರಗಳು ಗೊತ್ತಿದೆ ಅನಿಸುತ್ತೆ. ನಿರಂತರವಾಗಿ ಈ ದೇಶವನ್ನು ಸಂವಿಧಾನದ ಆಶಯಗಳಿಗೆ ತದ್ವಿರುದ್ಧವಾಗಿ ಅವರೇನು ನಿರೀಕ್ಷೆ ಮಾಡಿದರು, ಒಂದು ಸಾವರ್ಕರ್ ಭಾರತ ಬ್ರಾಹ್ಮಣಶಾಹಿ ಹಿಂದುತ್ವದ ರಾಷ್ಟ್ರವನ್ನಾಗಿ ಮಾಡೋದಕ್ಕೆ ಅವರು 100 ವರ್ಷದಿಂದಲೂ ಪ್ರಯತ್ನಿಸ್ತಿದ್ದಾರೆ, ನಿರಂತರವಾಗಿ ಪ್ರಯತ್ನಿಸ್ತಿದ್ದಾರೆ, 7 ಬೀಳುಗಳ ನಡುವೆ ಪ್ರಯತ್ನಿಸ್ತಿದ್ದಾರೆ. ಕಳೆದ 10-11 ವರ್ಷದಿಂದಲೂ ಕೂಡ ಅದರ ವೇಗ ಜಾಸ್ತಿ ಆಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, 2024 ಜೂನ್ ತನಕ ಈ ವಕ್ಫ್ ಅನ್ನೋ ಒಂದು ಪ್ರಸ್ತಾಪವೇ ಇರಲಿಲ್ಲ. ಇನ್ಫ್ಯಾಕ್ಟ್ 2024 ಲೋಕಸಭಾ ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ವಕ್ಫ್ ತಿದ್ದುಪಡಿ ತರ್ತೀವಿ ಏನು ಹೇಳಿಲ್ಲ. ಬಾಬ್ರಿ ಮಸೀದಿ ಆಯಿತು, ಕಾಶ್ಮೀರ ಆಯಿತು, ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇರೆ ಬೇರೆ ಕಡೆ ಆಗ್ತಿದೆ. ಪರ್ಮನೆಂಟ್ ಆಗಿ ಮುಸ್ಲಿಮರನ್ನ ಒಂದು ಶತ್ರುವಾಗಿ ಹಿಂದೂಗಳ ಎದುರು ನಿಲ್ಲಿಸಬೇಕು, ಅವ್ರ ರಕ್ಷಣೆಗೆ ನಾವಿದ್ದೀವಿ ಅನ್ನೋದು ಹೇಳಬೇಕು. ಈ ಸದಾ ಆತಂಕದ, ಸದಾ ಬಿಕ್ಕಟ್ಟಿನಲ್ಲೇ ಕಮಲದ ಹೂವು ಹರಡಬೇಕು, ಇದು ಅವರ ಒಟ್ಟಾರೆ ಉದ್ದೇಶ. ಸೊ ಇದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಪರೋಕ್ಷವಾಗಿ ಸಹಾಯ ಮಾಡಿರೋದು ಬಹಳ ದೊಡ್ಡ ಒಂದು ಅನಾಹುತ. ಆ್ಯಕ್ಚುಲಿ ಈ ಮೋದಿ ಅವಧಿನಲ್ಲಿ ಅನಿರೀಕ್ಷಿತವಾದದ್ದಲ್ಲ, ಆದರೂ ಕೂಡ ನಿರೀಕ್ಷಿತವಾದಂಥ ಡಿಸಪಾಯಿಂಟ್ಮೆಂಟ್ ಏನಪ್ಪ ಅಂತಂದರೆ, ಸುಪ್ರೀಂ ಕೋರ್ಟು ತನ್ನ ಮೂಲಭೂತ ಕರ್ತವ್ಯಗಳಿಂದಲೂ ಕೂಡ ಸಂಪೂರ್ಣವಾಗಿ ಹಿಂತೆಗೆದುಕೊಂಡಿರುತ್ತೆ. ಅದರಲ್ಲೂ ವಿಶೇಷವಾಗಿ 2017ರಲ್ಲಿ ಜಸ್ಟಿಸ್ ಥಾಕೂರ್, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆದಮೇಲೆ ಜಸ್ಟಿಸ್ ಥಾಕೂರ್ ಇರ್ಬೋದು, ಆ ನಂತರ ಬಂದಂಥ ಒರಿಸ್ಸಾದವರಿದ್ರು, ಹೆಣ್ಮಗಳ ಜೊತೆ ಇದು ಮಾಡ್ಕೊಂಡವರು ದೀಪಕ್ ಮಿಶ್ರಾ ಇರ್ಬೋದು, ಆ ನಂತರ ಬಂದಂಥ ಬೋಬ್ಡೆ ಇರ್ಬೋದು, ಆನಂತರ ಬಂದಂಥ ರಂಜನ್ ಗೊಗೊಯ್ ಇರ್ಬೋದು, ಅದಾದ ಬೋಬ್ಡೆ ಇರ್ಬೋದು, ರಮಣ ಅವರು ಒಂದಷ್ಟು ಕಾಲದಲ್ಲಿದ್ದರು, ಏನು ಮಾಡಿದೆ ಹೋಗ್ಬೋದು. ಅದಾದ ನಂತರ ಬಂದಂಥ ಚಂದ್ರಚೂಡ್ ಅಂತೂ ಅತಿ ದೊಡ್ಡ ಡಿಸಪಾಯಿಂಟ್ಮೆಂಟ್. ಎಲ್ಲರ ಜುಟ್ಟು ಕೂಡ ಸರ್ಕಾರದ ಇದರಲ್ಲಿ ಇರುವಂಥದ್ದು ಎದ್ದು ಕಾಣುತ್ತೆ. ಎಲ್ಲರೂ ಎಲ್ಲಿ ತನಕ ಬರ್ತಾರೆ ಅಂದರೆ, ತತ್ಕ್ಷಣದ ಗ್ರೀವಿಯನ್ಸಸ್ ಏನಾದರೂ ಇದ್ದರೆ ಅದಕ್ಕೆ ಒಂಚೂರು ರಿಲೀಫ್ ಕೊಡ್ತಾರೆ. ಆದರೆ ಕಾನ್ಸ್ಟಿಟ್ಯೂಷನಾಲಿಟಿಯನ್ನೇ ಏನು ಪ್ರಶ್ನಿಸ್ತಾರೆ ಅವರು, ಆ ಕಾನ್ಸ್ಟಿಟ್ಯೂಷನಾಲಿಟಿಯನ್ನೇ ಪ್ರಶ್ನಿಸೋ ಪ್ರಶ್ನೆಗಳನ್ನ ಅವರು ಯಾವತ್ತೂ ಬಗೆಹರಿಸಿಲ್ಲ. ವಕ್ಫ್ ವಿಷಯದಲ್ಲೂ ಅಷ್ಟೇ. ನೀವು ನೋಂದಾವಣೆ ಮಾಡುವುದು, ಒಂದಷ್ಟು ವಕ್ಫನ್ನು ಉಳಿಸುವುದಕ್ಕೆ ಏನು ಬೇಕೋ ಅಷ್ಟಕ್ಕೆ ಮಾಡಿದ್ರು. ಬಟ್ ವಕ್ಫ್ ತಿದ್ದುಪಡಿಯನ್ನು ಮಾಡುವುದಕ್ಕೆ ಕಾನ್ಸ್ಟಿಟ್ಯೂಷನಲ್ಲಿ ಇರುತ್ತೆ ಇದೆಯಾ? ಆರ್ಟಿಕಲ್ 26, 27 ಏನು ಪ್ರೊಟೆಕ್ಷನ್ ಕೊಡುತ್ತೆ, ನಾನು ನನ್ನ ಧರ್ಮದ ಅನುಸಾರವಾಗಿ ನಾನು ಸಂಸ್ಥೆಯನ್ನು ಮಾಡಿಕೊಂಡು ನನ್ನ ಸಂಸ್ಕೃತಿಯನ್ನು ರಕ್ಷಿಸ್ಕೊಳ್ಬೋದು ಅನ್ನೋದು, ಆ ಪ್ರಶ್ನೆಯನ್ನು ಗಣನೆಗೆ ತೆಗೆದುಕೊಂಡಿದೆ. ವಿಷಯ ಏನಪ್ಪ ಅಂತಂದರೆ, ಉದ್ದಕ್ಕೂ ಮೋದಿ ಸರ್ಕಾರ ಏನು ಪ್ರಯತ್ನಿಸ್ತಿದೆ ಅಂದರೆ, ವಕ್ಫ್ನ ಇಸ್ಲಾಮಿಕ್ ಪರಿಕಲ್ಪನೆ ಏನಿದೆ ಅದನ್ನು ನಿರಾಕರಿಸ್ತೇವೆ. ವಕ್ಫ್ ಅನ್ನೋದು ಒಂದು ಟ್ರಸ್ಟ್ ಅಷ್ಟೇ. ಟ್ರಸ್ಟ್ ಅಂತ ಬಂದಾಗ ಅದು ಸಾರ್ವಜನಿಕವಾದದ್ದು. ವಕ್ಫನ್ನು ಕೊಡುಗೆನೇ ಅದೊಂದು ಇಸ್ಲಾಮಿಕ್ ಸಂಪ್ರದಾಯದ ಭಾಗ, ಅದೊಂದು ಇಸ್ಲಾಮಿಕ್ ವಿಷಯ ಅನ್ನೋದು ನಿರಾಕರಿಸ್ತೇವೆ. ಅಂದರೆ ಒಂದು ಇಸ್ಲಾಮಿಕ್ ಅಸ್ತಿತ್ವವನ್ನು ನಿರಾಕರಿಸುವಂಥ ಪ್ರಯತ್ನ. ಆ ಕಾನ್ಸ್ಟಿಟ್ಯೂಷನಾಲಿಟಿ ವಿಷಯವನ್ನು ಅವ್ರು ಕೈಗೆತ್ತಿಕೊಳ್ಳೋದೇ ಇಲ್ಲ. ಈಗ SIR ನಡೀತಿದೆ. SIR ಅಲ್ಲೂ ಕೂಡ ಆಧಾರ್ ಕಾರ್ಡ್ ಬೇಕಾದ ಪರಿಗಣಿಸಿ ಅಂತ ಹೇಳ್ತಾರೆ ಹೊರತು, SIR ಮಾಡುವ ಅಧಿಕಾರ ಚುನಾವಣಾ ಆಯೋಗಕ್ಕೆ ಯಾರು ಕೊಟ್ಟರು, ಅದು ಇದೆಯಾ ಅನ್ನೋ ಕಾನ್ಸ್ಟಿಟ್ಯೂಷನಾಲಿಟಿ ವಿಷಯಕ್ಕೆ ಅವ್ರು ಹೋಗೋದಿಲ್ಲ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಸೊ ಇದು ಆಗಬೇಕಂದ್ರೂ ಕೂಡ ಅಂದರೆ ವಿರೋಧ ಪಕ್ಷಗಳಿಗೂ ಆಡಳಿತಗೊಂಡ ಪಕ್ಷಗಳಿಗೂ ಕಾನ್ಸ್ಟಿಟ್ಯೂಷನ್ ಜಡ್ಜ್ ಕೋರ್ಟ್ಗಳಿಗೂ ಅವರ ಸಾಂವಿಧಾನಿಕ ಕರ್ತವ್ಯವನ್ನು ನೆನಪಿಸಬೇಕು ಅಂತಂದರೆ, ಅಂತಿಮವಾಗಿ ಈ ಸಂವಿಧಾನದ ಮಾಲೀಕರಾದ ವಿ ದ ಪೀಪಲ್ ಆಫ್ ಇಂಡಿಯಾ ನಾವು ಇದನ್ನು ಬೃಹತ್ ಮಟ್ಟದಲ್ಲಿ ಜನಚಳವಳಿಯನ್ನು ಮಾಡಬೇಕು. ಸಾಮಾನ್ಯವಾಗಿ ಹೇಳ್ತಾರೆ ಕೋರ್ಟ್ಗೂ ಚಳವಳಿಗೂ ಯಾವ ಸಂಬಂಧನೂ ಇಲ್ಲ ಅಂತೇಳಿ. ಬಟ್ ನಿಮಗೊಂದು ನಾಲ್ಕ ಇರಬೇಕು. ಮೊನ್ನೆ ಡೆಲ್ಲಿನಲ್ಲಿ ಒಂದು ಬ್ಲಾಸ್ಟ್ ಆಯಿತು. ಡೆಲ್ಲಿ ಬ್ಲಾಸ್ಟ್ ಆದ 6ನೇ ದಿವಸ ಒಂದು UAPನಲ್ಲಿ ಉಮರ್ ಖಲೀದ್
ಬೇರೆ ಒಂದು UAPನಲ್ಲಿ ಬೇಲ್ ಜಡ್ಜ್ಮೆಂಟ್ ಒಂದು ಬಂದಿತ್ತು. ಅದ್ರ ಬೆಳಗ್ಗೆ ಸುಪ್ರೀಂ ಕೋರ್ಟ್ನ ಜಡ್ಜ್ ಹೇಳ್ತಾರೆ ಮೇ ಬಿ ಇಟ್ ಇಸ್ ನಾಟ್ ದಿ ಗುಡ್ ಡೇ ಫಾರ್ ಹಿಯರಿಂಗ್ ಅಂತ. ನೀನು ದೇಶದಲ್ಲಿ ಹೊರಗಡೆ 1000 ಆಗಲಿ ನಿನ್ನ ಕಣ್ಮುಂದಿರೋ ಸಾಕ್ಷಿ ಕೂಡ ನೋಡ್ಕೊಂಡು ತೀರ್ಮಾನ ಕೊಡೋಕ್ಕೆ ಹೌ ಇಟ್ ಡಸ್ ನಾಟ್ ಬಿಕಮ್ ಎ ಗುಡ್ ಡೇ ವಾಟ್ ಎವರ್ ಹ್ಯಾಪನ್ಸ್ ಇನ್ ಡೆಲ್ಲಿ ವಾಟ್ ಎವರ್ ಕಾಂಪ್ಲೆಕ್ಸ್. ಉಮರ್ ಖಲೀದಂತೂ ನಾವು ನೋಡ್ತಾನೆ ಇದ್ದೀವಿ, ಎಲ್ಲ ಇಷ್ಟು ದಿವಸ ವಿನಾಕಾರಣ ಹೇಳೋದು ಉಮರ್ ಖಲೀದ್ ಇರ್ಬೋದು, ಶರ್ಜಿಲ್ ಇಮಾಮು, ಗುಲ್ಫಿಶಾ ಫಾತಿಮಾ ಅವರೆಲ್ಲರಿಗೂ ಕೂಡ ಈ ರಿಸರ್ವಲ್ಲಿ ಇಟ್ಟಿದ್ದಾರೆ. ಮತ್ತೆ ಚಂದ್ರಚೂಡ್ ದೊಡ್ಡದಾಗಿ ಹೇಳ್ತಾರೆ ಒಂದು ದಿನ ಕೂಡ ವಿನಾಕಾರಣ ಜೈಲಲ್ಲಿ ಇಡೋದು 1 day is ಟೂ ಮಚ್ ಅನ್ನೋ ಥರದ್ದು ಹೇಳ್ತಾರೆ. ಅವರ ಹೆಸರು ಅರ್ನಬ್ ಅಲ್ಲ, ಅವರ ಹೆಸರು ಕಪಿಲ್ ಅಲ್ಲ, ಅವರ ಹೆಸರು ಅನುರಾಗ್ ಮಿಶ್ರಾ ಅಲ್ಲ. ಆ ಕಾರಣಕ್ಕೆ ಮುಂದುವರಿಯುತ್ತೆ. ಸೊ ಒಂದು ದೊಡ್ಡ ದಾಳಿ ಬರೀ ಮುಸ್ಲಿಮರ ಮೇಲೆ ಅಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿರೋ ಈ ಚರ್ಚೆನ ನಾವು ಮಾತಾಡಿದ್ರೆ ಬುದ್ಧಿಸಂ ಮೇಲೂ ದೊಡ್ಡ ದಾಳಿ ನಡೀತಿದೆ. ಬೌದ್ಧಗಯಾದಲ್ಲಿ ಬೌದ್ಧಗಯ ಅಂತ ಇರುವುದೇ ಬೌದ್ಧರು. ಅಲ್ಲಿ ಅನಗತ್ಯವಾಗಿ ಒಟ್ಟು 11 ಜನ ಬೋರ್ಡಲ್ಲಿದ್ದರೆ 5 ಜನ ಹಿಂದೂ ಬ್ರಾಹ್ಮಣರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.